ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗೆ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಹಾಯ್ ಎಲ್ಲ ರೆಡಿಯಾಗಿದೆ. ಆಲ್ಮೋಸ್ಟ್ ಈವ್ನಿಂಗ್ ಲೇಟ್ ಆಗಿರೋದು ಆಲ್ಮೋಸ್ಟು. ಗುಡ್ ಮಾರ್ನಿಂಗ್. ಅಮ್ಮ ವಿವೇಕ್ ಅವರು ಇವರು ಸ್ಪೆಷಲ್ ಪ್ರೋ ರೈಡರ್. ಇವರು ಆವಾಗ 2018 ಚಾಂಪಿಯನ್ಶಿಪ್ ತಗೊಂಡ್ಬಿಟ್ಟಾರೆ. ಇವರು ನಮ್ದು ಲೆಜೆಂಡ್ ರೈಡರ್. ಇವರು ಆಲ್ಮೋಸ್ಟ್ ಎಲ್ಲ ನಮ್ಮ ಆಂಟೋಡಿದು ಅದಿರಲಿ ಎಲ್ಲ ನೋಡೋದು. ಹಾಯ್ ಇನ್ಯಾರು? ಲೆಟ್ಸ್ ಗೋ. ಎಲ್ಲ ರೆಡಿ ಸರ್. ಗ್ರೂಪ್ ಚೆನ್ನಾಗಿ ಇದು ಮಾಡಿದ್ದೀರಾ, ರೆಡಿ ಆಗಿದೆ. ಇನ್ನೇನು ಸ್ನೇಹಿತರೆ, ರೈಡ್ ಓಡೋದಷ್ಟೇ, ಇನ್ನೇನಿಲ್ಲ. ಎಲ್ಲ ರೆಡಿಯಾಗಿ ಗೇರಪ್ ಆಗಿದೆ ಎಲ್ಲರದು. ಸರಿ, ಮುಂದೆ ಸಿಗ್ತೀನಿ. ಅಂತೂ ಫೈನಲಿ 25 ಅಲ್ಲಿ ಒಂದು ಗ್ರೂಪ್ ರೈಡ್ ಪ್ಲಾನ್ ಸಕ್ಸಸ್ ಆಗಿದೆ. ಎಲ್ಲರೂ ಹೋಗ್ತಾ ಇದೀವಿ. ಜಸ್ಟ್ ಔಟ್ ಆಫ್ ಸ್ಟೇಟ್ ಅಂತಾನೆ ಹೇಳ್ಬೋದು. ಇವಾಗ ಸದ್ಯಕ್ಕೆ ನಾವು ಔಟ್ ಆಫ್ ಸ್ಟೇಟ್ ಅಂದ್ರೆ ನಮ್ ಕರ್ನಾಟಕ ಬಿಟ್ಬಿಟ್ಟು ಆಚೆ ಕಡೆ ಸ್ಟೇಟ್ಗೆ ಹೋಗ್ತಾ ಇದೀವಿ. ಮೇ ಬಿ ಕೇರಳ ಹೋಗ್ಬೋದು, ತಮಿಳ್ನಾಡು ಹೋಗ್ಬೋದು, ಆಂಧ್ರ ಪ್ರದೇಶ ಹೋಗ್ಬೋದು. ಯಾವ್ದು ಹೋಗ್ಬೋದು ಅಂತ ಗೊತ್ತಿಲ್ಲ. ಸಸ್ಪೆನ್ಸ್. ಮೇ ಬಿ ಯಾವ ಕಡೆ ಹೋಗುತ್ತೆ ಮೇನ್ ರೋಡ್ ಹೋದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ನನ್ ಟೈಮ್ ಅಂತ ಹೇಳಿದ್ರೆ ಮೀಟರ್ ವರ್ಕ್ ಆಗ್ತಿಲ್ಲ. ಎಲ್ಲ ಫುಲ್ ಗ್ರೂಪ್. ಹೆಲ್ಮೆಟ್ ಹಾಕೋ, ನನ್ ಮಗ ಹೆಲ್ಮೆಟ್ ಹಾಕೋ. ಅರ್ಧ ಹೆಲ್ಮೆಟ್ ಓಪನ್ ಮಾಡೋ, ಹಿಂಗೆ ಮೇಲೆ ಓಪನ್ ಮಾಡ್ಕೋ. ಯಾಕೆ ಬ್ಯಾಂಡ್ ಬಿದ್ದೈತಾ? ಅವನಿಗೆ ನನ್ ಗಾಡಿ ಮೇಲೆ ಕಂಡು ಬಿದ್ದಿದೆ. ಅವನಿಗೆ ನೋಡ್ತಾ ಇದ್ದೆ. ಇವಾಗ ಪ್ಲಾನ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಇವಾಗ ಏಳಗಿರಿ ಅಂದ್ರೆ ತಮಿಳ್ನಾಡು ಹತ್ರ ಒಂದು ಪ್ಲೇಸ್ ಇದೆ ಅಂತೆ. ಅಲ್ಲಿಗೆ ಪ್ಲಾನ್ ಮಾಡಿದ್ದಾರೆ ಇವಾಗ ನಮ್ ಬಾಸ್ ಎಲ್ಲ, ನಮ್ ಹುಡುಗರೆಲ್ಲ. ನಾನು ಅನ್ಕೊಂಡಿದ್ದೆ ಬೇರೆ ಕಡೆ ಎಲ್ಲರೂ ಹೋಗ್ತಾರಂತ. ಜಸ್ಟ್ ಇವಾಗ ತಮಿಳ್ನಾಡು, ಕರ್ನಾಟಕ ಸ್ಟೇಟ್ ಇಂದ ತಮಿಳ್ನಾಡು ಹೋಗ್ತಾ ಇದ್ರೆ ಇವಾಗ ಜಸ್ಟ್ ಬಾಯ್ಸ್ ಎಲ್ಲ ಬರ್ತಿದ್ದಾರೆ ಹಿಂದೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಗ್ರೂಪ್ ರೈಡ್. ಸಿಂಗಲ್ ಸೋಲೋ ಹೋಗ್ತಿದ್ದೀನಿ ನಾನು ಜಾಸ್ತಿ. ಇವಾಗ ಹುಡುಗರ ಜೊತೆ ಹೋಗ್ತಾರೆ ಬರ್ತೇನೆ. ಇನ್ನು ಬುಲೆಟ್, 2 ಬುಲೆಟ್ ಇದೆ. 2 ಬುಲೆಟ್, 2 MP, 1 FZ, 1 KTM. MP ಚಿತಾಲ್ ಪತಾಲ್ ಮಾಡ್ತಾರಲ್ಲ ಹುಡುಗರು. ಫುಲ್ ಜೋಶಲ್ಲಿದ್ದಾರೆ ಪೂರ್ತಿ. ಫುಲ್ ಚಿತಾಲ್ ಪತಾಲ್ ಇವತ್ತು ಎಲ್ಲರೂ 90. ನನ್ ಮೀಟರ್ ಗೊತ್ತಾಗ್ತಿಲ್ಲ. ಪೆಟ್ರೋಲ್ ಹಾಕಿರ ಇವರು? ನಂದಿದೆ ಬಟ್ 7 ಬೈಕ್ಸ್ ನೋಡ್ರೆ ನಾವು ಹೋಗ್ತಾ ಇರೋದು. ಬಟ್ ಏಳಗಿರಿ ಟ್ರಿಪ್, ಏಳಗಿರಿ ಏನಿದೆ ಅಂತ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಇದು. ಮೇ ಬಿ ಏನಂದ್ರೆ ಏನ್ ಹೇಳೋದು, ಮಾತಾಡ್ತಿದ್ರೆ ಒಂದ್ ಸೈಡ್ 130 ಕಿಲೋಮೀಟರ್ ಆಗುತ್ತೆ. ಜಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಮತ್ತೆ ಊಟ ಎಲ್ಲ ಮಾಡ್ತಾ ಅಂತ. ಇದು ತುಂಬಾ ದಿನಗಳಿಂದ ಆಗಿತ್ತು ಪ್ಲಾನು, ನಡೀತಾ ಇತ್ತು ಹೋಗೋಣ ಅಂತ ಹೇಳಿ. ಫಸ್ಟ್ ಟೈಮ್ ಇವಾಗ ಸಾಕಾಗುತ್ತೆ ಇದ್ರೆ. ಒಂದು ತಿಂಗಳ ಹಿಂದಿಂದ ಮಳೆಯಲ್ಲಿ ತತ್ತರವಾಗಿ ಬೇಜಾರಾಗ್ಬಿಟ್ಟಿತ್ತು. ಮಳೆಯಲ್ಲಿ ಓಡಿಸಿ ಇವಾಗ ಹೋಗ್ತಾ ಇದೀವಿ. ಅದೇ ಹೇಳಿದ್ದು, ಮ್ಯಾಚ್ ಮಾಡಿ, ಸ್ಪೀಡ್ ಮ್ಯಾಚ್ ಮಾಡಿ. ಅದರಲ್ಲೇನಿದೆ ಸರ್, ಎಲ್ಲ ಓಡಿಸಿ ಹುಡುಗ್ರಲ್ಲ. ಎಲ್ಲ ಒಬ್ಬೊಬ್ಬರೇ ಕುಡಿದ್ಬಿಟ್ರಿ. ಹೆಂಗ್ ಕುಡಿದ್ಬಿಟ್ರಿ ನೀವೇ? ಏನ್ ಬೇಗ ಹೆಂಗ್ ಕುಡಿದ್ಬಿಟ್ರಿ ಎಲ್ಲ? ಓಡ್ಸೋಣ, ಬಾರ್ ಏ ಬಾರ ಮುಂದೆ ಓಡ್ಸೋಣ ಬರೋ. ಅವನಲ್ಲಿ ಆರ್ಎಕ್ಸ್
ಬೂಸ ನೋಡು ಬೂಸ ಇದು ಬೂಸ ಬೂಸ ಜೆಡ್ ಎಕ್ಸ್ ನಾವೆಲ್ಲ ಆಗದಪ್ಪ ಏನ್ರಿ ಬೊಬ್ಲು ಅವ್ರೆ ಮೊಬೈಲ್ ಫುಲ್ ಜೋಶ ಹೇಳ್ತೀವಿ ಗಾಡಿನ ಯಾಕೆ ಅವನೇ ಜೀವನ ಮಸ್ತ ಬುಲೆಟ್ ಸಖತ್ ಬಿಗರ ಬುಲೆಟ್ ಇವರಿಗೋಸ್ಕರ ಮಾಡಿರಿ ಹೆಂಗೈತೆ ಗ್ಲೌಸ್ ಹಿಡ್ಕೊಂಡಿಲ್ಲ ನಾನು ಕೈ ಜೋಬಲ್ಲಿ ಮೇಲೆ ಎದುರ ಹತ್ರ ಹಾಕೊಂಡಿಬಿಡು ಏಯ್ ಅಡ್ಡ ನನ್ನ ಮಗನೇ ಎಕ್ಸಸ್ ಅಂತೂ ನಮ್ಮ ಗಡಿ ಭಾಗಕ್ಕೆ ಬಂದೇವೆ ನಾವು ಇವಾಗ ಗಡಿ ದಾಟ್ಬಿಟ್ಟು ನೆಕ್ಸ್ಟ್ ತಮಿಳ್ನಾಡು ಎಂಟ್ರಿ ಅವ್ರ ಏನ್ ಕತೆ ಎಲ್ಲ ಹೋದ್ರೆ ಆಫ್ ಆಗಿದೆಯಾ ನನ್ನ ಹತ್ರ ಇಲ್ಲ ಮುಬಾರಕ್ ಹತ್ರ ಇದೆ ಯಾರು ಮುಬಾರಕ್ ಹೊಡಿತ ನಿಮಗೇನಾಗ್ತಿದೆ ಓಡ್ಸಕ್ಕೆ ಏನದು ಯಾರ್ದಿದೆ ಓಡ್ಸೋ ಮುಂದೆ ಹೊಡಿಯೋ ಟೈಮ್ ಆಯ್ತು ಹೊಡ್ರಿ ಮುಂದಕ್ಕೆ ಹೋಗೋಣ ಅಲ್ಲೇ ಟಿಫನಿಗೆ ಹಾಕ್ಬಿಟ್ಟು ಆಮೇಲೆ ನೋಡೋಣ ಎಲ್ಲಿ ಮುಂದೆ ಬರಲ್ಲ ಸುಮ್ಮನೆ ಒಟ್ಟಿಗೆ ನಿಲ್ರಿ ಹಲೋ ಬ್ರೋ ಬ್ರೋ ಇಂಡಿಕೇಟರ್ ಆನ್ ಇದೆ ಬ್ರೋ ಬ್ರೋ ಇಂಡಿಕೇಟರ್ ಆನ್ ಇದೆ ಗುಡ್ ಇಂಡಿಕೇಟರ್ ಆನ್ ಇದೆ ಎಲ್ಲ ಹೋಗೋಣ ನಾನು ಲಾಸ್ಟ್ ನಿಧಾನಕ್ಕೆ ನಾನು ನಿಧಾನಕ್ಕೆ ಬರ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಯಾರು ಮುಂದಾಗೋರು ಯಾರು ಹಿಂದಾಗೋರು ನೋಡ್ಕೊಂಡು ಮೀಟರ್ ವರ್ಕ್ ಆಗ್ತಿಲ್ಲ ಇವಾಗ ಬೆಳಗ್ಗೆ ಬರುವಾಗ ಮೀಟರ್ ವರ್ಕ್ ಆಗ್ತಾ ಇರಲಿಲ್ಲ RX ಇವತ್ತು ಹೆವಿ ಚೆಚ್ ಆಡ್ತವ್ರೆ ನೋಡಿ RX ಬಾಯ್ಸು ಫುಲ್ಲು ಚಾಲಿ ಚಾಲಿ ಈಗ ಎತ್ತ ಗಾಡಿಗ ಏನ್ರಿ ಮೊಬೈಲ್ ಎಡ್ಡ ಕೂತಿದೆ ಏನ್ರಿ ಏನ್ರಿ ಒಂದೇ ನಿಮ್ಗೆ ಎಡ್ಡ ಇದ್ದಂಗಿದೆ ಪಾಪು ಅಯ್ಯೋ ನನಗೂ ಹಂಪಿಗೆ ಆಗ್ ಬರಲ್ಲ ಅನ್ಸುತ್ತೆ ಹೆವಿ ಧೂಳು ಕಣಲ್ಲ ಕಣ್ಣಿಗೆ ಧೂಳು ಬರುತ್ತೆ ಹಂಗೆ
ಸ್ವಲ್ಪ ಬೇಗ ಬಂದಿದ್ರೆ ಗಾಡಿ ನಿಲ್ಸ್ಬಿಟ್ಟು ಒಳ್ಳೆ ಫೋಟೋ ಹಿಡಿದು ಹೋಗಿತ್ತು. ಸೂರ್ಯ ಹುಟ್ಟುವಾಗ ಸಖತ್ತಾಗಿರುತ್ತೆ ಇಲ್ಲಿ. ಈ ನನ್ನ ಮಕ್ಕಳು ಕೇಳಲ್ಲ ಈಗ ನನ್ನ ಮಕ್ಕಳು. RX ಕದರ್ ಇದೆಯಲ್ಲ, ಅದ್ರ ಕದರ್ ಮುಂದೆ ಯಾವುದೂ ಇಲ್ಲ. ಓ ಬೆಳಗ್ಗೆ ಅನಾಹುತ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಹೆವಿ ಟ್ರಾಫಿಕ್, ಅರ್ಧ ಗಂಟೆ 1 ಅವರ್ ನಿಂತಿದ್ದೀವಿ ಇಲ್ಲಿ. ಏರ್ ಹಿಡಿತವ ಅಲ್ಲ ಅಲ್ಲ ಏರ್ ಹಿಡಿತೀರಾ ಸರ್? ಹಿಡಿ ಹಂಗೆ. ನೈಟ್ರೋಜನ್ ಕಾಣೋದು ನಾರ್ಮಲ್. ನೈಟ್ರೋಜನ್ ಅಲ್ಲ, ಹಿಂಗ್ ತಿರ್ಸು, ಉಲ್ಟಾ ತಿರ್ಸು. ನೈಟ್ರೋಜನ್ ಎಲ್ಲ ಇದೆ ಕಣ. ಹಾ ಇವಾಗ ಹಿಡಿ, ಇವಾಗ ಹಿಡಿಯೋ. ಏರ್ ಬರ್ತೈತೆ. ಏರಲ್ಲಿ ಇಟ್ಕೊಬಿಟ್ಟು ನೈಟ್ರೋಜನ್ ಏರ್ಲ್ಲ ಆಯ್ತು. ಸರಿ ಕರೆಕ್ಟಾಗಿ ಹಿಡ್ಕೊಳ್ಳೋ. ಆಗ್ತಾ ಇದ್ದೀರೋ ಸೌಂಡ್ ಬರ್ತೈತಲ್ಲ. ಆ ಕಡೆ ಏರ್ ಹಿಡಿಬೇಕಲ್ಲ. ಏನ್ ಬತ್ತಾ ನಮ್ಮಲ್ಲಿ 20 ರೂಪಾಯಿ ಏರ್ಗೆ. ಇಲ್ಲ ಇದನ್ನ ಯಾವ್ದು ಇದು ಟ್ಯೂಬ್ ನಿಮ್ಗೆ ಅರ್ಥ ಆಗಲ್ಲ. ಏರ್ ಹಿಡಿಯಪ್ಪ ನೀನು. ಕೆಲ್ಸ ಸುಮ್ಮನೆ ಸಮಯತ್ತು ಸುಮ್ಮನೆ ಫ್ರೀ ಕೊಡ್ತೀವಿ ಏನೋ ಅವ್ರಿಲ್ಲ. ನಿಮ್ ಗಾಡಿ ಇಲ್ಲಿ ಬಸ್ಸಿಸ್ ಕಿತ್ತಾಕೋಯ್ತು, ಗ್ರಿಪ್ ಇಲ್ವಲ್ಲ. ಸಾಕ್ ಬಿಡ, ಬರೋದಿರೋ 17 ಐತ್ ನೋಡಿ ಏರು. ನಂದ್ರಲ್ಲಿ ಇನ್ನು ಕಡಿಮೆ ಐತಿರ್ಬೇಕು. ನಾನು ಚೆಕ್ ಮಾಡ್ತೀನಿ. ಪಂಚರ್ ಅಂಗಡಿ ಸುಮ್ಮನೆ ಇಟ್ಕೊಂಡಾರ ಅವರು. ಹಂಗೆ ಹಿಡಿಬೇಕು ಮುಂದೆ. ಬಿಸಿ ಇದೆಯಾ? ಅಯ್ಯೋ ಸವೇನು ನಾನು ನಿನ್ಕಿದ ಕಡಿಮೆ ಆಯ್ತಾ? ಗಾಡಿ ಎತ್ತಪ್ಪ. 29 ಹಿಡಿಬೇಕು. ಒಂಚೂರು ಕಡಿಮೆ ಮಾಡ. 29 ಇಡು. ಈ ಕಡೆ ಕಡಿಮೆ ಮಾಡು. 29. ಹಾ 15 ಐತೆ. ಅಯ್ಯೋ ಅಲ್ಲಿಂದ ಹಂಗೆ ಮುಂದಿನ ಪೆಟ್ರೋಲ್ ಬಂಕ್ ಅಲ್ಲಿ ಏರ್ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟ ಪೋಳಿ ಮಗ. ತೆಗಿಯ ಆಯ್ತಂತೆ ಅನ್ನ ಹೇಳ್ತಾರೆ. ಅದು 29 ಇಡು. ಅಲ್ಲ ನಂಬರ್ ಪ್ಲೇಟ್ ಎಲ್ಲಿ ಕೇಳ್ತಾರೆ ಅಂತ ಮಾಡಿಲ್ಲ. ಏನೋ ತಲೆ ನೀನು ಉಲ್ಟಾ ಹಿಡಿತೀಯ. ನಂಬರ್ ಗೊತ್ತಾಗಲ್ಲ. ಫೋಟೋ ಹಿಡಿದು ಇನ್ನು 36 ಸಾಕು. ಎಲ್ಲೇ ಜಮಾನ್ದಾಗ ಕೇಳ್ತಾರೆ. ಏನು ಎಷ್ಟು ಎಷ್ಟು ಅಷ್ಟೇನಾ? ಡಿಸ್ಪ್ಲೇ ಬಿಸಿ ಇರುತ್ತೋ
ಆ ಕಡೆಯಿಂದ ಹಿಡಿಯೋ. ಇಡೋ ಏನಾಗಲ್ಲ. ಹ್ಞೂ ಕೈ ಸುಟ್ಟೋಗ್ಲಿ ಮಗನೇ ನಿನ್ಗೇನು. ಇನ್ನ ಮುಂದೆ ಹೋಗೋದಾಗಿತ್ತು. ಗಾಡಿ ಆಯ್ತಲ್ಲ ಅದನ್ನ ಥ್ಯಾಂಕ್ಸ್ ಅಣ್ಣ, ಚೇಂಜ್ ಇಲ್ಲ. ಅದ್ರ ಗಿಂಬಲ್ ಇತ್ತು ತೆಗೆದುಕೊಡೋಣ. ಮೂವ್ ಮಾಡು ಎಲ್ಲರೂ ನಿಲ್ಸ್ತೀವಿ. ನಿಮ್ಮೂರ ನೀನ್ ನಿಲ್ಸಪ್ಪ. ಫೋನ್ ಪೇ ಆಯ್ತಾ ಫಸ್ಟ್ ಕೇಳು. ಫಸ್ಟ್ ಫೋನ್ ಪೇ ಐತೆ ಅಂತ ಕೇಳು. ನೀ ಯಾಕ ಗಾಡಿ ಓಡಿಸ ನಿಧಾನಕ್ಕೆ ಲತ್ತ ಹೊಡೆದಂಗೆ ಓಡಿಸ್ತೀರಿ ಎಡ್ಡ ನನ್ನ ಮಗನೇ. ಅವೆಲ್ಲ ಮಜಾ ಏನಾಗಿತ್ತು ಗೊತ್ತಾ, ಶಕ್ತಿ ನಾವು ಯಾವ್ದೋ ಹುಡುಗಿ ಕೊಟ್ಟಾಡ ನಾನು ಬಟ್ಟೆ ಸೊಟ್ರ ಹಾಕೊಂಡಿದೆ ಬಿಚ್ಬಿಟ್ಟು ಬಟ್ಟೆ ಸಮೇತ ಅದು ಹಿಂದೆ ನೋಡ್ರಿ ಹುಡುಗಿ ತರ ಕಂಡ ನಿಜ ಕಣ. ನಾನೇನಾದ್ರು ಇವ್ ನನ್ ಮಗ ಅಣ್ಣ ಹುಡುಗಿ ಹೋಗ್ತಾಳ ಶಕ್ತಿ ಸೇಮ್ ಹಿಂದೆ ಅನ್ಕೊಂಡ್ರೆ ಬೈಕೊಂಡೆ ಹೋಗೋ ತರ ತಿರ್ಕೊಂಡು ಹಿಂಗ್ ಹೋದ ಮಚ್ಚ ಅದು ನನಗೆ ಗೊತ್ತಾಗ್ತಿದೆ ಮುಗುಳು ಹಿಂಗ್ ಸೇಮ್ ಅದಕ್ಕೆ ನನಗೆ ಇದಾಗಿತ್ತು. ಸ್ನೇಹಿತರೆ ಏನಪ್ಪ ಅಂದರೆ ಎಲ್ಲ ಗ್ರೂಪಾಗಿ ಬಂದೀವಿ, ಬಟ್ ಇಲ್ಲಿ ನೋಡಿದರೆ ಎಲ್ಲ ಸಪ್ರೇಟ್ ಎಲ್ಲ ಅವ್ರವ್ರು ಹೋಗ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, ಇದು ಪ್ಲಾನ್ ಸರಿಯಾಗಿಲ್ಲ ಗ್ರೂಪ್ದು. ನೋಡೋಣ ಬನ್ನಿ, ಒಂದು ಟೀ ಕುಡಿ ಅಂತ. ಕುಡಿಯಲ್ವೇನಾ ಟೀ? ಬಾ ಹೋಗ್ಲಿ, ಅವ್ರು ಮುಂದೆ ಹೋದವ್ರು ಹೋಗ್ಲಿ. ತಮಿಳ್ನಾಡಿದು ಬೇರೆ ಯಾವುದೋ ಸ್ಟೇಟ್ ಅಲ್ಲ, ಇದು ಬೇರೆ ಯಾವುದೋ ರಾಷ್ಟ್ರ ಅಲ್ಲ, ಇದು ಬೇರೆ ಯಾವುದೋ ಕಂಟ್ರಿ ಅಲ್ಲ ಮಾರ್ರೆ. ಹೆಂಗೆ ನೋಡು ಗಾಡಿ ಓಡ್ಸೋಕ್ಕೂ ಮಜಾ ಬರುತ್ತೆ, ಪಬ್ಲಿಕ್ಕಿಗೂ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದೆ, ವೇಸ್ಟ್ ಗೌರ್ಮೆಂಟ್. ಒಂದೇ ಒಂದು ರೋಡ್ ಸರಿಯಿಂದ ಏನಿಲ್ಲ. ನೋಡಿ ಕಲ್ಕೊಳ್ಳಿ, ಬರ್ರೇ ಕಮಿಷನ್ಗೋಸ್ಕರ ನೀವು ದುಡ್ಡು ಹೊಡೆಯೋದು ಅದನ್ನೇ ಮಾಡ್ಕೊಂಡಿರ್ಬೇಡಿ. ಹಿಂಗೆ ನೋಡಿ ರೋಡ್ ಸ್ಟ್ರಕ್ಚರ್ಸ್ ನೋಡಿ ಆ ಥರ ಇದೆ, ಒಳ್ಳೆ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಒಂದೇ ಒಂದು ಪಾಟ್ ಇಲ್ಲ. ಅದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದೆ, ವೇಸ್ಟ್ ಗೌರ್ಮೆಂಟ್. ಏನು ಹೇಳೋದು, ರಿಯಲಿ ಹ್ಯಾಂಡ್ಸಪ್ ಅಂತ ಹೇಳ್ಬೋದು ತಮಿಳ್ನಾಡು ಗೌರ್ಮೆಂಟ್ಗೆ. ಈ ಥರ ರೋಡ್ಗಳು ನಾನು ಯಾವತ್ತೂ ನೋಡೇ ಇಲ್ಲ. ನಾನು ಬೇರೆ ತಮಿಳ್ನಾಡು ಅಂದರೆ ಇಡ್ಲಿ ವಡ ಪಾವ್ ಅಂದ್ಕೊಂಡಿದ್ದೆ, ಇಡ್ಲಿ ವಡ ದೋಸೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಈ ಥರ ರೋಡ್ಗಳು ನೋಡಿದ್ರೆ ಓಡ್ಸಕ್ಕೆ ಹೆಂಗೆ ಅನ್ಸುತ್ತೆ ಅಂದರೆ ಬೈಕ್ನ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸಖತ್ತಾಗಿ ಇದಾಗಿದೆ, ಚಿಕ್ಕ ಕೂಡ ಮಸ್ತ ಇದ್ದಾರೆ ರೋಡು. ನಮ್ಮವ್ರು ಬರೀ ರಾಜಕೀಯ ಮಾಡಿಕೊಂಡು ಪೋಕ್ಸೋ ಕೇಸು ಅವನು ಇದ್ರ ಮೇಲೆ ಮಾಡ್ದ. CM ಮನೆ ಮುಂದೆ ಇದು ನರೇಂದ್ರ ಮೋದಿ ಮನೆ ಮುಂದೆ ಹೋಲ್ ಇದೆ, ಗುಂಡಿ ಇದೆ ಅಂತ ಹೇಳ್ತೀರಾ. ನಕ್ಕನ್ ನೋಡಿ ತಮಿಳ್ನಾಡಿಗೆ ಬಂದ್ಬಿಟ್ಟು ಒಂದ್ಸರಿ ನೋಡಿ ಯಾವ ಥರ ಇದೆ ಅಂತ ರೋಡ್ಗಳು. ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ರೋಡ್ಸಲ್ಲಿ ಮಾತ್ರ. ನಿಜವಾಗ್ಲೂ ಖುಷಿ ಆಗ್ತದೆ. MLA MP ಗಳಿಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅಮಲ್ ಜಾಸ್ತಿ ಆಗ್ಬಿಟ್ಟಿದೆ. ಸರ್ಕಾರಗಳು ನಮ್ಮ ಯೂತ್ಸ್ ಎಲ್ಲ ಎದ್ದೇಳಬೇಕು, ಹೊಸ ಪ್ರತಿಭೆಗಳಿಗೆ ವೋಟ್ ಹಾಕ್ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ಬಣಗಳ ರಾಜಕೀಯ ಮಾಡ್ಕೊಬಿಟ್ಟು ನಮ್ಮ ತಂದೆ ಹೇಳಿದವರಿಗೆ ವೋಟ್ ಹಾಕ್ತೀನಿ, ನಮ್ಮ ತಾಯಿ ಹೇಳಿದವರಿಗೆ ವೋಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಬಾರ್ದು.
ಇಂಪ್ರೂವ್ಮೆಂಟ್ಸ್ ಯಾರು ಚೆನ್ನಾಗಿ ಮಾಡಿದ್ರೆ ಅವನಿಗೆ ಓಟ್ ಹಾಕಿ. ಯಾಕಂದ್ರೆ ಕೆಳಗೆ ಇಳಿಸ್ಬೇಕು ಅವ್ರನ್ನ. ಏನಾಗುತ್ತೆ ಅಂದ್ರೆ 10 ವರ್ಷ 15 ವರ್ಷ ಅವನೇ ರಾಜಕೀಯದಲ್ಲಿ ಇದ್ಬಿಟ್ರೆ 5 ವರ್ಷ 10 ವರ್ಷ ಈ 5 ವರ್ಷ ಅಧಿಕಾರಕ್ಕೆ ಬರ್ತಾನ, ನೆಕ್ಸ್ಟ್ ಇನ್ನು 10 ವರ್ಷವರೆಗೂ 15 ವರ್ಷದವರೆಗೂ ಹಂಗೇ ಇರ್ತಾನ, ಏನೂ ಮಾಡಲ್ಲ. ಈ ವರ್ಷ ಚೆನ್ನಾಗಿ ಮಾಡಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ಅವ್ನು ಕೆಳಗೆ ಇಳಿಸ್ಬೇಕು, ಅವಾಗಲೇ ಇಂಪ್ರೂವ್ಮೆಂಟ್ ಆಗೋದು. ಸುಮ್ಮನೆ ಅವನ ಮೇಲೆ ಇವ್ನು ಹೇಳ್ಕೊಂಡು ಇವನ ಮೇಲೆ ಅವ್ನು ಹೇಳ್ಕೊಂಡು ಓಡಾಡ್ಕೊಂಡಿದ್ರೆ ಏನಾಗುತ್ತೆ? ಯುವಕರೇ ಹೇಳಿ, ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ಯುವಕರಿಗೆಲ್ಲ ಹೇಳೋದಿಷ್ಟೇನೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಇದೆ, ಇಂಪ್ರೂವ್ಮೆಂಟ್ ಮಾಡಿ. ಇದು ಹೈವೇ ಅಂತ ಅಲ್ಲ, ಇನ್ನೊಂದು ನಾರ್ಮಲ್ ಆಗಿ ತಿರುಪತ್ತೂರು ರೋಡ್ ಬರುತ್ತೆ, ಇನ್ನೊಂದು ಯಾವ್ದೋ ತಿರುವಣ್ಣಾಮಲೆ ಹೋಗೋ ರೋಡ್. ಆ ರೋಡಲ್ಲಿ ಇದೇ ತರ ಸ್ನೇಹಿತರೆ. ರೀಸೆಂಟ್ ಆಗಿ ಒಂದು ತಿರುವಣ್ಣಾಮಲೆ ರೈಡ್ ಹೋಗಿದೆ. ತಿರುವಣ್ಣಾಮಲೆ ಟೆಂಪಲ್ಗೆ ಹೋಗಿದ್ದೆ. ಅದು ನೈಟ್ ಅಲ್ಲಿ ಹೋಗ್ಬಿಟ್ಟು ಇದಾಗಿತ್ತು. ಅದು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿಲ್ಲ. ಯಾಕಂತ ಹೇಳಕ್ ಅಂದ್ರೆ ಅದು ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ಬಿಟ್ಟು, ಅಂದ್ರೆ ಮೆಮೊರಿ ಕಾರ್ಡ್ ಬ್ರೋಕನ್ ಆಗ್ಬಿಟ್ಟಿತ್ತು. ಏನ್ ಮಾಡೋದು? ನಿಜವಾಗ್ಲೂ ನಾನು ಈ ಕಡೆ ಬಂದಿರೋದು ಯಾವ್ದೋ ನಿಯರೆಸ್ಟ್ ರೋಡ್ ಯಾವ್ದಪ್ಪ ಇದು ಹೇಳನೆ ಅಂತ ಹೇಳಿದಪ್ಪ, ಅದು ಹೆಸರೇ ಮಾಡ್ತಾಯಿತ್ತು ಸ್ನೇಹಿತರೆ. ಅದು ಏಳಗಿರಿ ಬೆಟ್ಟನ ಏಳಗಿರಿ ಹಿಲ್ಸ್ ಯಾವ್ದೋ ಒಂದು ಹೋಗ್ತಾ ಇದೀವಿ ಅಲ್ಲಿಗೆ. ಆ ರೋಡಲ್ಲಿ ಎಷ್ಟೊಂದು ಸಖತ್ತಾಗಿದೆ ನೋಡಿ. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ರೋಡ್ಗಳು. ಈ ತರ ಡಿವಿಷನ್ ರೋಡ್ ತಗೊಳ್ಳುವಾಗಲೇ ಅಲ್ಲಿ ಸಖತ್ತಾಗಿದೆ ರೋಡ್, ಬೇರೆ ಕಡೆ ರೋಡಿಗಿಂತ ಹೋಲಿಸಿದ್ರೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ ವರ್ಸ್ಟ್ ಗೌರ್ಮೆಂಟ್, ಏನೇನು ಇಲ್ಲ. ಸರ್ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಪೇಪರ್ ಓದಕ್ಕೆ ಬಂದಿರಾ ಸರ್ ನೀವು? ಸ್ವಲ್ಪ ಗಾಡಿ ಕ್ಲೋಸ್ ಆಗಲಿ, ಕೂಲ್ ಆಗಲಿ. ನಿನ್ನ ಪೇರಂತಾರ ಪುಡಿತತ ಇರುತ್ತ ಇನ್ನ ಆಯ್ತು ಸೊಲ್ತತ சொல்ல அப்புறம் கல்யாணம் ஆச்சா உங்களுக்கு? கல்யாணம் ஆச்சா இல்லையா? ಮಾತಾಡು. ಏನ್ ಮಾತಾಡೋದು? ರಹಮಾನ್ ಬಾಬೇಲಿ, ರಹಮಾನ್ ಕಿದ್ದಾರೆ? ನನ್ನ ಜಾಯಿನ್ ಮಾಡ್ಕೊಳ್ಳಿ. ನನ್ನ ಹೆಸರು ಋಷಿ. ನೀನ್ ಸೈಡ್ ಹೋಗಪ್ಪ. ಓ ಸೈಡ್ ಬರಲಿ. ಇನ್ನೊಬ್ಬ ಸಡೆತುಲ್ಲ. ಎಲ್ಲಿ ಸಡೆತುಲ್ಲ ಇವನು? ಬರಲಿ ರಹಮಾನ್. ಕರೆಕ್ಟಾಗಿ ಇಟ್ಕೊಂಡಿದ್ದೆ ನಾನು. Hi friends. This is all my friends. Fuck you. ನೋಡಿ ಮುಬಾರಕ್, ನೋಡಿ ಒಳ್ಳೆ ಲುಕ್ ಕೊಡ್ತಾ ಬಂದರು ಮುಬಾರಕ್. ಬಡಿ ಆ ಕಡೆ ತೋರಿಸ್ತೀನಿ. ತಾತ ಬಂದ್ರು. ತಾತ ಫುಲ್ಲು ಎಂಟಿ ಬಾಯ್ ಇವನು. ಎಂಟಿ ಹುಡುಗಿರೋ ಕ್ರಶ್ ಇವನು. ಹೆವಿ ನಮ್ಮ ಇದರಲ್ಲಿ ಗ್ರೂಪ್ ಅಲ್ಲಿ ಇವನು ರ್ಯಾಶ್ ಡ್ರೈವರ್ ಅಂದ್ರೆ ಇವನೇ. ರ್ಯಾಶ್ ಡ್ರೈವರ್ ಇವನೊಬ್ಬ ಸೈಕ್ ರೈಡರ್ ಇವನು. ನೋಡ್ಬೋದು ನೀವು, ಹೆವಿ. ಇವಾಗ ಹೆಲ್ಮೆಟ್ ಹಾಕೋನೆ, ರಾತ್ರಿನೇ ಹೆಲ್ಮೆಟ್ ಹಾಕ್ತಾನೆ, ಬೆಳಗ್ಗೆ ಹೆಲ್ಮೆಟ್ ಹಾಕ್ತಾನೆ. ವಿಚಿತ್ರ ರೈಡರು ಇವನು. ನೋಡಿ ಜಾತ್ರೆ ಅಂದ್ರೆ ಹೆವಿ. ಇವನು ನೋಡ್ಬೋದು, ಇವನು ಲವರ್ ಬಾಯ್. ಲವರ್ ಬಾಯ್ ಅಂದ್ರೆ ಇವನೇ ನೋಡಿ ನಮ್ಮ ಶೋರೂಮ್ ಅಲ್ಲಿ. வண்டியை பின்னால் எடுக்கிறதுக்கு அவஸ்தைப்பட்டுங்கிறாங்க. ಇವನೊಬ್ಬ ಸೈಲೆಂಟ್ ಕಿಲ್ಲರ್. ಇವನೊಬ್ಬ ಫುಲ್ ಸೈಲೆಂಟ್ ಬಾಯ್. ನಮ್ಮ ಜಾತ್ರೆ ಬಾಯ್ ಇವನು. ಡೀಸೆಂಟ್ ಬಾಯ್. ಮಸ್ತಾಗಿದೆ ರೋಡ್ ಮಾತ್ರ.
ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ಗಳು ಮಾತ್ರ. ಇಲ್ಲಿ ಕಾಂಟ್ರಾಕ್ಟರ್ಗಳನ್ನ ತಗೊಂಡೋಗಿ ಕರ್ನಾಟಕದಲ್ಲಿ ಹಾಕ್ಬೋದು ಅನ್ಸುತ್ತೆ. ಏನ್ ಚೆನ್ನಾಗಿ ರೆಡಿ ಮಾಡ್ತಾರೆ ರೋಡ್ಗಳನ್ನೆಲ್ಲ. ನಮ್ಮ ಇದ್ರಲ್ಲೂ ಇದಾವೆ, ಬರೀ ಕಮಿಷನ್ ಗಿರಾಕಿಗಳು ದುಡ್ಡು ತಿನ್ನೋದು, ಡಾಂಬರೀಕರಣ ಸರಿಯಾಗಿ ಮಾಡಲ್ಲ, ಏನೂ ಇಲ್ಲ, ಅರ್ಧಂಬರ್ಧ ರೋಡ್ಗಳು ರೆಡಿ ಮಾಡ್ಬಿಟ್ಟು ಏನ್ ರೋಡ್ಗಳು, ನಿಜವಾಗ್ಲೂ ಸ್ಟ್ರೈಟ್ ರೋಡ್ ಮಾತ್ರ. ಹೇಗೇನೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋದಾಗ ಇಂಪ್ರೂವ್ಮೆಂಟ್ಸ್ ಗಳೆಲ್ಲ ಡಿಫ್ರೆಂಟ್ ಇರುತ್ತೆ. ನಮ್ಮ ಇಂಪ್ರೂವ್ಮೆಂಟ್ಸ್ ಇಲ್ಲಿ ಸಿಕ್ಕಾಬರೋ ಡಿಫ್ರೆಂಟ್. ಗ್ರೇಟ್ ಬೆಂಗಳೂರು ಅಲ್ಲ, ವರ್ಕ್ ಬೆಂಗಳೂರು ಕರ್ನಾಟಕ ಗೌರ್ಮೆಂಟ್. ವ್ಯೂ ಪಾಯಿಂಟ್ ಅಲ್ಲಿ ನೋಡ್ಕೊಂಡು ಹೋಗ್ಬಿಟ್ರು ಅನ್ಸುತ್ತೆ. ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಬ್ಯಾಟಿಂಗ್ ಮಾಡ್ಬಿಟ್ಟಲ್ಲ. ದೋಸೆ ಏನು ಮತ್ತಿನೇನು ತಿನ್ಬೇಕಾಯ್ತು ನೀನು? ನೀನ್ ಬಿಡಪ್ಪ, 5-6 ಪೂರಿ ತಿನ್ಬಿಟ್ಟಿದ್ಯಾ? ನಾ ಒಂದೇ ಒಂದು ಪೂರಿ ತಿಂದಿರೋ, ನಾ ಒಂದೇ ಒಂದು ಪೂರಿ ತಿಂದಿರೋದು. ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ಚಟ್ನಿ ನೋಡಿಲಿ, ಎಲ್ಲ ಖಾಲಿ ಮಾಡಿರೋದು ನೋಡಿಲಿ. ಒಂದು ನೋಡು, ನಂದು ಏನಿಲ್ಲ. ರುಚಿ ಪಾಪ ಪೂರಿ ಇಲ್ಲ ಅಂತ ಹೇಳಿ ಬೇಜಾರಾಗಿದ್ದೀನಿ ನಾನು. ಸೊ ದೋಸೆನೇ ತಿಂತಾ ಇದ್ದೀನಿ. ಇಟ್ಸ್ ಓಕೆ. ಹೊಟ್ಟೆ ತುಂಬಿದ್ರೆ ಓಕೆ ಓಕೆಪ್ಪ. आपको भाई वहाँ चलाना, आपको जाले टाइम तो चला जाले गाइस. सिगरेट सेक्टवरी ನೋಡಿ ಸ್ನೇಹಿತರೆ, ಕನ್ನಡಕ್ಕೋಸ್ಕರ ಕುಸ್ತಿ ಆಡ್ದ. ನಮ್ಮನ್ನ ನಾನು ಗ್ಲಾಸ್ ಕೊಡ್ತಾ ಇಲ್ಲ, ಗಾಂಡು ಐ ಗ್ಲಾಸ್ ಕೊಡಲ್ಲ. ಗಾಂಡ್ ಮೇ ಮಾರ್ಲೆ ಝಾಂಡ್ ಕೆ ಬಾಲ್. ಇದಕ್ಕೊಂದು ದಯವಿಟ್ಟು ಕಾಮೆಂಟ್ ಅಲ್ಲಿ ಹೇಳಿ. ಗ್ಲಾಸ್ ಯಾರು ಮೋಸ ಮಾಡೋ ಮಚ್ಚ ಮೇರಾ ಐ ಮಂಗೋದೇ ಇರತ್ತೆ ಅಮ್ಮ. बोलता भी नहीं साले साहब ಇಲ್ಲಿ